ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಪನ್ನೀರ್ ಕಾರ್ನ್ ರೋಲನ್ನು ಮಾಡ್ತಿದ್ದೀನಿ, ಅಥವಾ ಇದಕ್ಕೆ ವೆಜ್ ರೋಲ್ ಕೂಡ ಅನ್ಬೋದು. ಯಾರು ತರಕಾರಿಗಳನ್ನು ತಿನ್ನೋಕೆ ಇಷ್ಟಪಡಲ್ವೋ ಅಂಥವ್ರಿಗೆ ಈ ಥರ ರೋಲ್ ಮಾಡಿಕೊಟ್ರೆ ಅದು ತರಕಾರಿ ರೋಲ್ ಅಂತಲೂ ಗೊತ್ತಾಗಲ್ಲ, ಇಷ್ಟಪಟ್ಟು ತಿಂತಾರೆ. ನನ್ನ ಮಗನಿಗಂತೂ ಇದು ತುಂಬಾ ಇಷ್ಟ ಆಯಿತು. ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 2 ಟೊಮೆಟೊ, 1 ಕ್ಯಾಪ್ಸಿಕಮು ಮತ್ತು ಸ್ವಲ್ಪ ಪನ್ನೀರು, ಒಂದು ಸ್ವಲ್ಪ ಬೀನ್ಸು, ಮತ್ತೊಂದು ಈರುಳ್ಳಿ, ಮತ್ತೊಂದು ಸ್ವಲ್ಪ ಬಟಾಣಿ ಮತ್ತು ಕ್ಯಾರೆಟು ಮತ್ತು ಒಂದು ಹಾಫ್ ಕಾರ್ನ್ ತೊಗೊಂಡಿದ್ದೀನಿ. ನೀವು ಯಾವ ಥರ ತರಕಾರಿ ಇಷ್ಟ ಆಗುತ್ತೆ, ಯಾವ್ಯಾವ ಇಷ್ಟ ಆಗುತ್ತೆ ಅದನ್ನು ನೀವು ತೊಗೋಬಹುದು. ಒಂದು ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು, ಜೀರಿಗೆ ಒಂದು ಸ್ವಲ್ಪ ಕೆಂಪು ಆದ ತಕ್ಷಣ ಒಂದು ಮೀಡಿಯಮ್ ಸೈಜ್ ಕಟ್ ಮಾಡಿರೋ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕೋತಾ ಇದ್ದೀನಿ. ಇದನ್ನೊಂದು ಚೂರು 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಪೂರ್ತಿ ಬ್ರೌನ್ ಆಗೋವರೆಗೂ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಇದಕ್ಕೆ ಒಂದು 3-4 ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ದಪ್ಪ ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ. ಇದೆಲ್ಲ 1-2 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಇವಾಗ ತರಕಾರಿಯನ್ನು ಸೇರಿಸ್ಕೊತಾ ಇದ್ದೀನಿ. ಮೊದಲಿಗೆ ಬೀನ್ಸು, ಕ್ಯಾಪ್ಸಿಕಮು, ಕ್ಯಾರೆಟು ಸೇರಿಸ್ಕೊತಾ ಇದ್ದೀನಿ. ಇದೊಂದು 2 ನಿಮಿಷ ಫ್ರೈ ಆದಮೇಲೆ ಟೊಮೆಟೊ ಮತ್ತು ಬಟಾಣಿಯನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದೊಂದು 2 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಒಂದು ಸ್ಪೂನ್ ಗರಂ ಮಸಾಲ, ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಜೀರಿಗೆ ಪುಡಿ, ಮತ್ತು ಒಂದು ಸ್ವಲ್ಪ ಅರಿಶಿನ, ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟು ಖಾರ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಚಾಟ್ ಮಸಾಲೆನೂ ಹಾಕೋತಾ ಇದ್ದೀನಿ. ಕೊನೆಯಲ್ಲಿ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಪನ್ನೀರು ಮತ್ತು ಬೇಯಿಸಿಟ್ಕೊಂಡಿರೋ ಕಾರ್ನು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ 1-2 ನಿಮಿಷ ಬೇಯಿಸ್ಕೊಂಡ್ರೆ ಮುಗ್ದೋಯ್ತು. ಇದಕ್ಕೆ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ, ಹಾಗೇ ಬೆಂದ್ಬಿಡುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದು ಸಿಂಪಲ್ಲಾಗಿ ಹೆಲ್ದಿಯಾಗಿರೋ ಪನ್ನೀರ್ ಕಾರ್ನ್ ರೆಡಿ ಆಗೇ ಹೋಯಿತು. ತಿನ್ನೋಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಂತೂ ಇಷ್ಟಪಟ್ಕೊಂಡು ತಿಂತಾರೆ. ಒಳಗಡೆ ತರಕಾರಿ ಇದೆ ಅಂತಲೂ ಗೊತ್ತಾಗಲ್ಲ ಇದರಲ್ಲಿ. ರೋಲ್ ಮಾಡ್ಕೊಳ್ಳುವಾಗ ಇಲ್ಲೊಂದು ಸ್ವಲ್ಪ ಚೀಸ್, ಇಲ್ಲಾಂದರೆ ಟೊಮೆಟೊ ಕೆಚಪ್ ಆದರೂ ಹಾಕ್ಕೋಬೋದು. ನನ್ನ ಮಗನಿಗೆ ಕೆಚಪ್ ಅಂದರೆ ತುಂಬಾ ಇಷ್ಟ, ಅದಕ್ಕೆ ನಾನಿಲ್ಲಿ ಕೆಚಪನ್ನು ಹಾಕೋತಾ ಇದ್ದೀನಿ. ತುಂಬ ದಿವಸ ಆದಮೇಲೆ ನಾವಿವತ್ತು ಮೂವಿಗೆ ಹೋಗ್ತಾ ಇದ್ದೀವಿ. ನನ್ನ ದೊಡ್ಡ ಮಗ ಚಿಕ್ಕ ಮಗನ ಏಜಲ್ಲಿದ್ದಾಗ ನಾವು 15 ದಿವಸಕ್ಕೊಂದ್ಸಲ, ಇಲ್ಲಾಂದರೆ ತಿಂಗಳಿಗೆ 1-2-3 ಸಲ ಆದರೂ ಮೂವಿಗೆ ಹೋಗ್ತಾ ಇದ್ವಿ. ಯಾಕಂದರೆ ಅವ್ನು ಸೈಲೆಂಟ್ ಆಗಿರ್ತಾ ಇದ್ದ, ಸುಮ್ಮನೆ ಕೂತ್ಕೋತಾ ಇದ್ದ. ಮತ್ತು ಏನಾದರೂ ತಿನ್ನೋಕೊಟ್ಟರೆ ತಿಂದ್ಕೊಂಡು ಅಲ್ಲೇ ನಿದ್ದೆ ಮಾಡಿಕೊಂಡು ಆರಾಮಾಗಿ ನಮಗೆ ಮೂವಿ ನೋಡೋಕೆ ಬಿಡ್ತಾ ಇದ್ದ. ಆದರೆ ಚಿಕ್ಕವನು ಆ ಥರ ಅಲ್ಲ, ತುಂಬ ಅಂದರೆ ತುಂಬಾ ತೀಟೆ. ಒಂದು ಕಡೆ ಕೂರಲ್ಲ, ಒಂದು ಕಡೆ ನಿಲ್ಲಲ್ಲ. ತೀಟೆ ಮಾಡೋಕ್ಕೆ ಶುರು ಮಾಡಿದ್ರೆ ಮುಗ್ದೋಯ್ತು, ಯಾರಿಗೂ ಕೇಳಲ್ಲ. ಅದಕ್ಕೆ ಇವನೇನು ನೋಡೋಕ್ಕೂ ಬಿಡಲ್ಲ ಅಂತ ಇಷ್ಟು ದಿವಸ ಮೂವಿಗೆ ಹೋಗಿರಲಿಲ್ಲ. ಇವತ್ತೊಂದು ಸ್ವಲ್ಪ ಹೋಗಬೇಕು ಅನಿಸಿತ್ತು, ಧೈರ್ಯ ಮಾಡಿ ಹಾಗೆ ಹೋದ್ವಿ. ಇನ್ನಲ್ಲಿ ಹೋದ್ಮೇಲೆ ಕೂರ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಆದರೂ ಹಾಗೆ ಕರ್ಕೊಂಡು ಹೋದ್ವಿ. ಅವನಿಗೂ ಹೋಗುವಾಗ ಅವನಿಗೂ ಎಲ್ಗೋ ಹೋಗ್ತಾಯಿದ್ದೀವಿ ಅಂತ ತುಂಬಾ ಖುಷಿಯಿಂದ ರೆಡಿ ಆಗಿಬಿಟ್ಟು ಹೋದ.
ಮೂವಿಗೆ ಇನ್ನೂ ಟೈಮ್ ಇದೆ ಅಂತ ಅಲ್ಲೇ ವಿಗಾ ಸಿಟಿಯಲ್ಲೇ ಫುಲ್ ಆರಾಮಾಗಿ ಸುತ್ತಾಡ್ಕೊಂಡ್ವಿ. ಇನ್ನು ಸುತ್ತಾಡಿಕೊಂಡು ಮೂವಿ ಟೈಮ್ ಆಯಿತು ಅಂತ ನೋಡೋಕೆ ಒಳಗಡೆ ಹೋದ ತಕ್ಷಣ ಅಲ್ಲಿ ವೆಗಾ ಸಿಟಿಲಿ ಫುಲ್ ಸುತ್ತಾಡಿದ್ನಲ್ಲ, ಸುಸ್ತಾಗಿ ಅಲ್ಲೇ ಮೂವಿಲೇ ಮಲ್ಕೊಂಡ್ಬಿಟ್ಟ. ನಮಗೆ ಮೂವಿ ನೋಡೋಕೆ ಬಿಟ್ಟ. ಕೊನೆಗಂತೂ ಆರಾಮಾಗಿ ಮೂವಿ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶಿವ ಮತ್ತು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.